ಬರಗಾಲದಿಂದ ತತ್ತರಿಸಿರುವ ಯಾದಗಿರಿ ಜಿಲ್ಲೆಯ ರೈತರಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರದ ಫಸಲ್ ಬಿಮಾ ಯೋಜನೆಯಡಿ ಯಾದಗಿರಿ ಜಿಲ್ಲೆಯ ಸಾವಿರಾರು ರೈತರು ಕೂಡ ಏನು ಸಾವಿರಾರು ರೂಪಾಯಿಯನ್ನು ಕೂಡ ಬೆಳೆ ವಿಮೆ ಮಾಡಿದ್ರು. ಆದರೆ ಇಲ್ಲಿವರೆಗೂ ಕೂಡ ಅಂದರೆ ಕಳೆದ 3 ವರ್ಷದಿಂದ ಸಹ ಒಂದೇ ಒಂದು ರೂಪಾಯಿ ಸಹ ರೈತರ ಖಾತೆಗೆ ಬಿದ್ದಿಲ್ಲ. ಇದರಿಂದಾಗಿ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಗುಂಡಲಗೇರಿ ಸೇರಿದಂತೆ ಹಲವು ಗ್ರಾಮದ ರೈತರು ಈಗ ಸಾಕಷ್ಟು ಕೂಡ ಸಂಕಷ್ಟದಲ್ಲಿರ್ತಕ್ಕಂಥದ್ದು. ಆದರೆ ಇನ್ಸೂರೆನ್ಸ್ ಕಂಪನಿಗಳು ಸಾವಿರಾರು ರೂಪಾಯಿಗಳು ಕಟ್ಟಿಸ್ಕೊಂಡ್ರು ಕೂಡ ಹಣ ಹಾಕ್ತಕ್ಕಂಥ ಕೆಲಸ ಮಾಡಿಲ್ಲ. ಇದರಿಂದಾಗಿ ಸಾಲ ಸೂಲ ಮಾಡಿ ಈಗಾಗಲೇ ಭೀಕರ ಬರದಿಂದ ಸಂಕಷ್ಟದಲ್ಲಿರ್ತಕ್ಕಂತಹ ರೈತರಿಗೆ ಇನ್ಸೂರೆನ್ಸ್ ಕಂಪನಿಗಳು ಪಂಗನಾಮ ಹಾಕಿರ್ತಕ್ಕಂಥದ್ದು. ಇದರಿಂದಾಗಿ ರೈತರು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ನಮ್ಮ ಹಣ ನಮಗಾದರೂ ಕೊಡಿ, ನಮ್ಮ ಇನ್ಸೂರೆನ್ಸ್ ಹಣ ಎಲ್ಲಿ ಹೋಯಿತು ಎಂಬ ಒಂದು ಆಕ್ರೋಶದ ಮಾತುಗಳನ್ನು ಕೂಡ ಆಡ್ತಾ ಇರುವಂಥದ್ದು. ಜೊತೆಗೆ ಏನು ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಕೂಡ ಪ್ರತಿಭಟನೆ ಮಾಡೋದರ ಮೂಲಕವಾಗಿ ಇನ್ಸೂರೆನ್ಸ್ ಕಂಪನಿಗಳ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥ